ಆಚಾರ ನಮಸ್ಕಾರ ನಮಸ್ಕಾರ ಹರಿ ಶ್ರೀನಿವಾಸ. ನಮಸ್ಕಾರ ಆಚಾರ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಜಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ಪಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರದೆ ಯೇನ ಪ್ರಾದುರಭಾವಿ ಭೂಮಿ ವರದೆ ಯಸ್ತಾರಿಗೋ ಸಂತತಿ ಪ್ರಾಬೋಧಿ ಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂ ಸಮನಾಜಿ ಸಾಧು ನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರೆ ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೆ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುರಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತವಾಸ ಭೂಮಿಃ ಸಂನ್ಯಾಯ ರತ್ನಾವಲಿ ಜನ್ಮ ಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾಬ್ಧಿಭೂತ್ಯೈ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರೂನ್ ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಸ್ಸರಸಿ ಭುವಿ ಅನುವ್ಯಾಖ್ಯಾನ ನಲಿನೆ ಚಂಚರೀ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾ ಅಪಿ ವಜಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಕುಪಿತಾ ಹಿ ಪಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಸ್ತಂ ಭಜೆ ವಲ್ಲಭಂ ಶ್ರಿಯಃ. ಇಪ್ಪತ್ತ ಒಂದನೆಯ ಸುಧಾಮೂಲ. ಏತದುಕ್ತಂ ಭವತಿ. ಇಲ್ಲಿವರೆಗೂ ಜೀವ ಮತ್ತೆ ಪರಮಾತ್ಮ ಇಬ್ಬರು ಒಬ್ರೇನೋ ಬೇರೆನೋ ಅಂತ ಪ್ರಶ್ನೆ ಬಂತು. ಅದಕ್ಕೆ ಒಬ್ರೇ ಅಂತ ಅವರ ಮತ. ಅವರು ಒಬ್ರೇ ಅಂತಾನೂ ಒಪ್ತಾರೆ, ಬೇರೆ ಅಂತಾನೂ ಒಪ್ತಾರೆ. ಇವು ಒಂಥರ ವಿಚಿತ್ರ ಮತ. ಭೇದ ಅಭೇದ ಎರಡೂ ಒಪ್ತಾರೆ ಅವರು, ಜೀವ ಮತ್ತೆ ಪರಮಾತ್ಮನಿಗೆ. ನಾವಾಗ್ಬೇಕಾದ್ರೆ ಶುದ್ಧ ಭೇದ. ಯಾವತ್ತೂ ಜೀವ ಪರಮಾತ್ಮನಿಗಿಂತ ಬೇರೆನೆ. ಯಾವತ್ತು ಯಾವ್ದೋ ಒಂದ್ ಸ್ವಲ್ಪ ಟೈಮ್ ಒಂದೇ ಆಗ್ಬಿಟ್ಟ ಅಂತಿಲ್ಲ. ಒಂದಿಷ್ಟು ಕಾಲದಲ್ಲಿ ಜೀವ ಪರಮಾತ್ಮ ಒಬ್ರೆ, ಬೇರೆ ಅಲ್ಲ. ಇನ್ನೊಂದಿಷ್ಟು ಕಾಲದಲ್ಲಿ ಜೀವ ಪರಮಾತ್ಮ ಯಾವತ್ತು ಬೇರೆ ಅಂತ ಈ ರೀತಿ ಇಲ್ಲ. ಅದಿದ್ರೆ ಒಂದೇ, ಜೀವ ಪರಮಾತ್ಮ ಬೇರೆ ಬೇರೆ ಅಷ್ಟೆ. ಅದಕ್ಕೆ ಅನುಮಾನ ಪ್ರಮಾಣ ಕೊಟ್ವಿ. ಜೀವ ಬ್ರಹ್ಮ ಅಭಿನ್ನೋ ನ ಭವತಿ ತದಾಭಾಸತ್ವಾತ್. ಜೀವ ಬ್ರಹ್ಮ ಒಬ್ರೇ ಅಲ್ಲ. ಯಾಕೆಂದ್ರೆ ಜೀವ ಆ ಪರಮಾತ್ಮನ ಪ್ರತಿಬಿಂಬ. ಆದ್ರಿಂದ ಒಬ್ರೇ ಅಲ್ಲ. ಯಾವತ್ತು ಬಿಂಬ ಬೇರೆ, ಪ್ರತಿಬಿಂಬ ಬೇರೆನೆ. ಎರಡು ಒಂದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎರಡು ಒಂದೇ ತರ ಇರ್ಬೋದು ಹೊರತು ಎರಡು ಒಂದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕನ್ನಡಿ ಮುಂದೆ ನಿಂತಾಗ ನಾವು ಆ ಕನ್ನಡಿಲ್ ತೋರೋ ಒಂದು ಪ್ರತಿಬಿಂಬ ಏನಿದೆ, ನಾವು ಬೇರೆ, ಆ ಪ್ರತಿಬಿಂಬ ಬೇರೆನೆ. ಯಾವತ್ತೂ ಅದೆರಡು ಒಂದೇ ಅಲ್ಲ. ಒಂದೇ ತರ ಇದೆ ಹೊರತು ಒಂದೇ ಅಲ್ಲ. ಹಾಗೆ ಸೂರ್ಯಕ ಮತ್ತೆ ಸೂರ್ಯ ಅಂದ್ರೆ ಮೇಲೆ ಆಕಾಶದಲ್ಲಿ ಕಾಣುವ ಸೂರ್ಯ, ನೀರಿನಲ್ಲಿ ಕಾಣುವಂಥ
ಅವನ ಪ್ರತಿಬಿಂಬ ಯಾವತ್ತು ಬೇರೆ ಬೇರೆ ಅಲ್ಲ, ನಚ ಅಸಿದ್ಧ ಅಂತ ಪ್ರಶ್ನೆ ಮಾಡ್ಕೊಳ್ತಾರೆ. ಅಲ್ಲ, ಯಾರು ಹೇಳಿದ್ ನಿಮಗೆ ಜೀವ ಪರಮಾತ್ಮನ ಪ್ರತಿಬಿಂಬ ಅಂತ ಯಾರು ಹೇಳಿತ್ತು? ಅದಕ್ಕೆ ಪ್ರಮಾಣ ಇದ್ರೆ ಹೇಳಿ. ಪ್ರಮಾಣನೇ ಇಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ನೀವು ಅನುಮಾನದಲ್ಲಿ ಏನ್ ಕೊಟ್ರಿ? ಜೀವ ಪರಮಾತ್ಮನ ಪ್ರತಿಬಿಂಬ ಆಗಿರ್ತಾನೆ, ಆದ್ರಿಂದ ಎರಡು ಬೇರೆ ಬೇರೆನೆ ಆಗಬೇಕು. ಯಾಕೆ? ನಮ್ಗೆ ಅನೇಕ ಉದಾಹರಣೆ ಇದೆ. ಎಲ್ಲಾ ಕಡೆ ಬಿಂಬ ಬೇರೆ, ಪ್ರತಿಬಿಂಬ ಬೇರೆ ಅಂದಮೇಲೆ ಇಲ್ಲೂ ಕೂಡ ಜೀವ ಪರಮಾತ್ಮನ ಪ್ರತಿಬಿಂಬ ಅಂತ ಆದ್ಮೇಲೆ ಬೇರೆ ಬೇರೆ ಆಗ್ಬೇಕಲ್ವಾ ಅಂತ ಕೇಳಿದೆ. ಯಾರು ಹೇಳಿದ್ ನಿಮಗೆ ಮೊದಲು ಪ್ರತಿಬಿಂಬ ಅಂತ? ಅದಕ್ಕೊಂದು ಪ್ರಮಾಣ ಕೊಡ್ಬೇಕಲ್ಲ. ಅಂದ್ರೆ ಅದಕ್ಕೆ ಪ್ರಮಾಣ ಕೊಡ್ತಾರೆ. ಈ ಸಂದರ್ಭದಲ್ಲಿ ಈ ಅಸಿದ್ಧ ಹೇತು ಅಂತ ಒಂದು ಶಬ್ದ ಹಾಕಿದ್ದಾರೆ. ಅಸಿದ್ಧ ಹೇತು ಅಂದ್ರೆ ನಾವು ಏನು ಹೇತು ವಾಕ್ಯ ಕೊಡ್ತೀವಿ. ಹೇತು ವಾಕ್ಯ ಅಂದ್ರೆ ಕಾರಣ ಒಂದು ಹೇಳ್ತೀವಿ. ನೀವು ನೋಡಿ, ಜೀವ ಪರಮಾತ್ಮ ಬೇರೆ ಅಂತ ತಿಳ್ಕೊಳ್ಳಿ. ಯಾಕೆ? ಈ ಕಾರಣದಿಂದ ಅಂತ ಒಂದು ಹೇತು ಅಂದ್ರೆ ಕಾರಣ ಒಂದು ಹೇಳುವಂತ ವಾಕ್ಯ ಕೊಡ್ತೀವಿ. ಯಾವುದು? ತದ್ ಆಭಾಸತ್ವಾತ್. ಆಭಾಸ ಅನ್ನೋ ಶಬ್ದಕ್ಕೆ ಆ ಹಿಂದಿನ ಪಾಠದಂತೆ ಪ್ರತಿಬಿಂಬ ಅಂತ ಅರ್ಥ ತಗೊಳ್ಬೇಕು. ಪ್ರತಿಬಿಂಬ ಆದ್ರಿಂದ ಅಂತ ಕಾರಣ ಕೊಟ್ರಿ. ಅದು ಪ್ರತಿಬಿಂಬ ಆದ್ರಿಂದ ಅನ್ನೋ ಕಾರಣನೇ ಸರಿ ಇಲ್ಲ. ಅದೇ ಯಾರಿಗೂ ಸಿದ್ಧ ಆಗ್ಲಿಲ್ಲ. ಯಾವ್ದಾದ್ರು ಪ್ರಮಾಣ ಬೇಕು ಅಂತ ಪ್ರಶ್ನೆ. ಆಗ ಹೇತ್ವ ಸಿದ್ಧಿ ಅಂತ ದೋಷ ಹೇಳ್ತಾರೆ ಅನುಮಾನಕ್ಕೆ. ಅನುಮಾನ ಹೇಳುವಂತ ನಾವೇನ್ ಅನುಮಾನ ಇದೆ ಅದು ಸರಿ ಇಲ್ಲ. ಯಾಕೆ? ಅದಕ್ಕೆ ಹೇತು ಅಸಿದ್ಧಿ. ನೀವು ಕೊಡುವಂತಹ ಕಾರಣ ಅದು ಅಸಿದ್ಧಿ. ಅಂದ್ರೆ ಯಾವ ಪ್ರಮಾಣದಲ್ಲೂ ಸಿದ್ಧ ಆಗಿಲ್ಲ ಹೇತು ಅಂತ. ಅದಕ್ಕೆ ಉತ್ತರ ಕೊಡ್ತಾರೆ, ಇಲ್ಲ, ವೇದವಾಕ್ಯ ಇದೆ. ವೇದವಾಕ್ಯ ಸ್ಪಷ್ಟವಾಗಿದೆ. ಸ್ಪಷ್ಟವಾಗಿರೋ ವೇದವಾಕ್ಯನೇ ಇದೆ. ಏನಂತ? ಭಗವಂತನ ಪ್ರತಿಬಿಂಬ ಯಾರು? ಜೀವ ಅಂತ ಹೇಳಲಿಕ್ಕಿದೆ. ಯಾವುದು ಅಂದ್ರೆ ಅದಕ್ಕೆ ಉದಾಹರಣೆ ಕೊಡ್ತಾರೆ. ಮುಂದಿನ ಸುಧಾ ಮೂಲ ಅಲ್ಲಿ ಅನುವ್ಯಾಖ್ಯಾನ ಶ್ಲೋಕವನ್ನು ಮೊದಲು ಹೇಳ್ಕೊಡ್ತೇನೆ. ಒಂದು 2.5 ಶ್ಲೋಕ ಇದೆ. ಅದನ್ನ ಪೂರ್ತಿ ಹೇಳಿ ಆಮೇಲೆ ವಿವರಣೆ ಮಾಡ್ತೀನಿ. ಮುಂದಿನ ಭಾಗಕ್ಕೆ ಬನ್ನಿ. ಯಥೈಷಾ ಪುರುಷೇ ಛಾಯಾ, ಯಥೈಷಾ ಪುರುಷೇ ಛಾಯಾ ಏತಸ್ಮಿನ್ ಏತದಾತತಂ, ಏತಸ್ಮಿನ್ ಏತದಾತತಂ. ಯಥೈಷಾ ಪುರುಷೇ ಛಾಯಾ ಏತಸ್ಮಿನ್ ಏತದಾತತಂ. ಅದಾಮೇಲೆ ಮುಂದಿನ ಶ್ಲೋಕ. ಛಾಯಾ ಯಥಾ ಪುಂಸದೃಶಿ, ಛಾಯಾ ಯಥಾ ಪುಂಸದೃಶಿ ಪುಮಥೀನಾ ಚ ದೃಶ್ಯತೆ, ಪುಮಥೀನಾ ಚ ದೃಶ್ಯತೆ. ಏವಮೇವಾತ್ಮಕಾಃ ಸರ್ವೇ, ಏವಮೇವಾತ್ಮಕಾಃ ಸರ್ವೇ ಬ್ರಹ್ಮಾದ್ಯಾಃ ಪರಮಾತ್ಮನಃ, ಬ್ರಹ್ಮಾದ್ಯಾಃ ಪರಮಾತ್ಮನಃ. ಛಾಯಾ ಯಥಾ ಪುಂಸದೃಶಿ ಪುಮಥೀನಾ ಚ ದೃಶ್ಯತೆ. ಏವಮೇವಾತ್ಮಕಾಃ ಸರ್ವೇ ಬ್ರಹ್ಮಾದ್ಯಾಃ ಪರಮಾತ್ಮನಃ. ಇದಾದ್ಮೇಲೆ ಮುಂದೆ ಇನ್ನೊಂದು ಶ್ಲೋಕ ಇದೆ. ಸತ್ತಾ ಪ್ರತೀತಿ ಕಾರ್ಯೇಷು, ಸತ್ತಾ ಪ್ರತೀತಿ ಕಾರ್ಯೇಷು ಪುಮಥೀನಾ ಯಥೇಯತೆ, ಪುಮಥೀನಾ ಯಥೇಯತೆ. ಆಭಾಸಾಯೇವ ಪುರುಷಾಃ, ಆಭಾಸಾಯೇವ ಪುರುಷಾಃ ಮುಕ್ತಾಶ್ಚ ಪರಮಾತ್ಮನಃ, ಮುಕ್ತಾಶ್ಚ ಪರಮಾತ್ಮನಃ. ಸತ್ತಾ ಪ್ರತೀತಿ ಕಾರ್ಯೇಷು ಪುಮಥೀನಾ ಯಥೇಯತೆ. ಆಭಾಸಾಯೇವ ಪುರುಷಾಃ ಮುಕ್ತಾಶ್ಚ ಪರಮಾತ್ಮನಃ. ಮೊದಲೇ ಶ್ಲೋಕದ ಅರ್ಥ. ಯಥಾ ಏಷಾ ಛಾಯಾ. ಛಾಯಾ ಅನ್ನೋ ಶಬ್ದಕ್ಕೆ ನೆರಳು ಅಂತ ಅರ್ಥ ಸಂಸ್ಕೃತದಲ್ಲಿ. ಛಾಯಾ ಅಂದ್ರೆ ನೆರಳು. ಪುರುಷೇ ಛಾಯಾ ಅಂದ್ರೆ, ಪುರುಷ ಅಂತಂದ್ರೆ ಈಗ ಮನುಷ್ಯ. ಮನುಷ್ಯನ ನೆರಳು
ಅದು ಯಾರನ್ನ ಅವಲಂಬಿಸ್ಕೊಂಡಿರತ್ತೆ? ನೆರಳು ಪೂರ್ತಿ ಆ ಮನುಷ್ಯನ ಅಧೀನ. ನಾವು ನಡೆದ ಹಾಗೆ ಆ ನೆರಳು ನಡೆಯತ್ತೆ. ನಾವಿರೋವರೆಗೆ ಅದಿರತ್ತೆ. ನಾವಿದ್ದಾಗ ಹೋಗೋದು ಬೇರೆ ವಿಷಯ. ಅಂತೂ ನೆರಳು ನಮ್ಮ ಅಸ್ತಿತ್ವವನ್ನ ಅದು ಅವಲಂಬಿಸಿದೆ. ನಾವಿದ್ದಾಗ ಮಾತ್ರ ಅದರ ಅಸ್ತಿತ್ವ ಅದು ಉಳಿಯತ್ತೆ. ಸಪ್ತ ಅಂತ ಹೇಳ್ತೀವಿ. ಸಪ್ತ ಅಂದ್ರೆ ಸಾಯೋದು ಅಂತ ಅರ್ಥ ಅಲ್ಲ. ಈ ಸಂಸ್ಕೃತದಲ್ಲಿ ಸಪ್ತ ಅಂದ್ರೆ ಇರೋದು ಅಂತ ಅರ್ಥ. ಸಂಸ್ಕೃತದಲ್ಲಿ ಸತ್ತ ಅಂದ್ರೆ ಅಸ್ತಿತ್ವ. ಅಸ್ತಿತ್ವ ಅನ್ನೋದೇನಿದೆ ಅದು ನೆರಳಿಗೆ ಬರೋದು ಮನುಷ್ಯನಿಂದ. ಮತ್ತೆ ನೆರಳು ಅಂತ ಜ್ಞಾನ ಬರೋದು ಯಾವಾಗ? ನಾವಿದ್ರೆ ನೆರಳು ಅಂತ ಇರೋದು. ನಾವೇ ಇಲ್ದೇ ಇದ್ರೆ ನೆರಳು ಅನ್ನೋ ಜ್ಞಾನ ಯಾರಿಗ್ ಬರುತ್ತೆ? ಜೊತೆಗೆ ಕಾರ್ಯ. ಆ ನೆರಳಿನಿಂದ ಯಾರಿಗೋ ಭಯ ಏನಾರು ಆಗ್ಬೇಕು ಅಂದ್ರೆ ಮೊದಲು ನೆರಳು ಇರ್ಬೇಕಲ್ಲ. ದಿಢೀರಂತ ನೆರಳು ನೋಡಿದ್ರೆ ಕೆಲವ್ರು ಚಿಕ್ಕವ್ರು ಯಾರಿಗೋ ಭಯ ಆಗುತ್ತೆ. ಇದೆಲ್ಲ ಆಗ್ಬೇಕು ಅಂದ್ರೆ ಮುಖ್ಯವಾಗಿ ನಾವಿರ್ಬೇಕು. ಅಂದ್ರೆ ಸರ್ವವು ಎಲ್ಲಾ ಅಂಶವು ನೆರಳಿಗೆ ಸಂಬಂಧಪಟ್ಟ ಎಲ್ಲವೂ ಅದು ಒಬ್ಬ ಮನುಷ್ಯನ ಅಧೀನ. ಏತಸ್ಮಿನ್ ಏತತ್ ಆತತಂ. ಏತಸ್ಮಿನ್ ಅಂತಂದ್ರೆ ಅರ್ಥ. ಹಾಗೆ ಈ ಪರಮಾತ್ಮನಲ್ಲಿ ಹೇಗೆ ನೆರಳು ಆ ಮನುಷ್ಯನನ್ನ ಆಶ್ರಯಿಸಿಕೊಂಡಿರುತ್ತೋ, ನೆರಳಿಗೆ ಒಂದು ಅಸ್ತಿತ್ವ ಇಲ್ಲ ಮನುಷ್ಯನಿಗಿಂತ ಬೇರೆಯಾಗಿ. ಒಂದೇ ನಿಮಿಷ. ಶ್ಲೋಕ 21 ಪೇಜ್ 588 ಸಂಸ್ಕೃತ. ಒಂದ್ ನಿಮಿಷ ಹೇಳ್ತೇನೆ. ಕನ್ನಡ 574. ಹಾ, ಕನ್ನಡ 589 ಸಂಸ್ಕೃತ್. ಸಂಸ್ಕೃತ್ 589. 589 ಅಂತೆ. ಆಯ್ತು, ಹೇಳಾಯ್ತು ಬಿಡಿ. ಏತಸ್ಮಿನ್ ಯಥಾ, ಆದ್ರಿಂದ ಹೇಗೆ ನೆರಳು ಪೂರ್ತಿ ಮನುಷ್ಯನ ಅಧೀನ, ಅದೇ ತರ ಏತಸ್ಮಿನ್ ಅಂದ್ರೆ ಈ ಪರಮಾತ್ಮನಲ್ಲಿ ಏತತ್ ಅಂದ್ರೆ ನಾವು ನೀವು ಎಲ್ರೂ ಕೂಡ ಅಂತ ಅರ್ಥ. ಜೀವ ಜಾತ. ಜಾತ ಅಂದ್ರೆ ಗುಂಪು ಅಂತ ಅರ್ಥ. ಜೀವನ ಸಮುದಾಯ ಗುಂಪು. ಏತಸ್ಮಿನ್ ಆ ಪರಮಾತ್ಮನಲ್ಲಿಯೇ ಆತತಂ ಅಂದ್ರೆ ಅಧೀನವಾಗಿ ನಾವಿದೀವಿ. ಎಲ್ಲವೂ ನಮಗೆ ಅವನೇ. ಪ್ರತಿಯೊಂದು ಕಾರ್ಯದಲ್ಲಿ ನಮ್ಮ ಅಸ್ತಿತ್ವ ಮತ್ತೆ ನಮ್ಮ ಜ್ಞಾನ, ನಾವು ಮಾಡೋ ಕೆಲಸ ಪ್ರತಿಯೊಂದು. ನಾವೇನಾರು ಇವತ್ತು ಬೇರೆಯವ್ರಿಗೆ ಗೊತ್ತಾಗ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣ ಪರಮಾತ್ಮನೇ. ಯಾಕೆ ಅಂತಂದ್ರೆ ಜೀವ ಇದ್ದೇ ಇರ್ತಾನೆ. ಅವನ್ಗೆ ದೇಹ ಬರ್ದೇ ಇದ್ರೆ ಸಾಧ್ಯನೇ ಇಲ್ಲ ಬೇರೆಯವ್ರಿಗೆ ಗೊತ್ತಾಗ್ಲಿಕ್ಕೆ. ಇವನು ಇತ್ತಿನ ದಿವ್ಸ ಕೃಷ್ಣ, ಇವನು ರಾಮ, ಇವನು ಇನ್ನೊಂದೇನೋ ಇಂದ್ರ ಚಂದ್ರ ಅಂತ ಹೆಸರಿಟ್ಕೊಂಡಿದ್ರೆ ಇಂಥ ವ್ಯಕ್ತಿಗಳ ಜ್ಞಾನ ಬರೋದು ಯಾವಾಗ? ಅವ್ರಿಗೆ ದೇಹ ಬಂದ್ರೆ ತಾನೆ. ಅದರಿಂದ ಜೀವ ತಾನು ಇರ್ಬೋದು ನಿಜ, ಆದ್ರೆ ಅವನಿಗೆ ದೇಹ ಕೊಟ್ಟು ಆ ದೇಹದ ಮುಖಾಂತರ ಪ್ರತೀತಿ ಅವನ ಜ್ಞಾನ ಬರೋ ತರ ಮಾಡ್ದ ಪರಮಾತ್ಮ. ಅಂತೂ ಸತ್ತ ಅಸ್ತಿತ್ವ ಆಗ್ಲಿ ಜೀವನದ್ದು, ಜೀವನ ಜ್ಞಾನ, ಜೀವನ ಕಾರ್ಯ, ಅವನು ಮಾಡೋ ಕೆಲಸ, ಈ ರೀತಿ ಮೂರು ಇದರಲ್ಲಿ ಪೂರ್ತಿ ಆ ಭಗವಂತನ ಅಧೀನತೆಗೆ ನಾವು ಒಳಪಟ್ಟಿದ್ದೀವಿ. ಇದನ್ನೇ ಬಿಡಿಸ್ತಾರೆ ಮುಂದಿನ 2 ಶ್ಲೋಕಗಳಲ್ಲಿ. ಇದೆಲ್ಲ ಶ್ರುತಿ, ವೇದದ ಮಾತುಗಳು. ಛಾಯಾ ಯಥಾ ಪುಂ ಸದೃಶಿ ಅಂತ ಹೇಳ್ತಾರೆ. ಅಂದ್ರೆ ಪುಂ ಸದೃಶಿ ಅಂದ್ರೆ ನೆರಳು ನೋಡಿ, ಅದು ಮನುಷ್ಯನ ಆಕಾರದಲ್ಲೇ ಇರುತ್ತೆ. ಮತ್ತೆ ಮನುಷ್ಯನ ಹತೋಟಿಯಲ್ಲೇ ಇರುತ್ತೆ ಆ ನೆರಳು. ಅವ್ನು ಹೆಂಗ್ ಓಡಾಡ್ತಾನೋ ಅದು ಹಂಗ್ ಓಡಾಡ್ತಾ ಇರತ್ತೆ ಅಷ್ಟೇ. ಹಾಗಾದ್ರೆ ಬಿಂಬ ಪ್ರತಿಬಿಂಬ ಅಂತಂದ್ರೆ ಹೇಗಿರತ್ತೆ? ಪ್ರತಿಬಿಂಬ ಅದು ಬಿಂಬದ ತರಹ ಇರತ್ತೆ, ಆ ತರ ಆಕಾರ ಇರುತ್ತೆ. ಜೊತೆಗೆ ಅದು ಇರೋದು ಎಲ್ಲಿವರೆಗೂ? ಆ ಬಿಂಬ ಇರೋವರೆಗೂ, ಅಂದ್ರೆ ಅದರ ಅಧೀನತೆ. ಅದು ಸ್ವಾಮಿ, ಇದು ದಾಸನಂತೆ ಇರತ್ತೆ ಬಿಂಬನಿಗೆ. ಹೇಗೆ ಕನ್ನಡಿಯಲ್ಲಿ ನಿಂತಾಗ, ಕನ್ನಡಿ ಮುಂದೆ ನಿಂತಾಗ ಆ ಕನ್ನಡಿಯಲ್ಲಿ ತೋರುವ ಪ್ರತಿಬಿಂಬ ಏನಿದೆ ಅದು ನಮ್ಮದೇ ಆಕಾರ, ಬಿಂಬದ ಆಕಾರ. ಅದೇ ತರ ಇರತ್ತೆ ಪುಂ ಸದೃಶಿ. ಇಲ್ಲಿ ಪುಂ ಅಂದ್ರೆ ಮನುಷ್ಯ ಅಂತ ಅರ್ಥ. ಯಾಕೆ ಸ್ತ್ರೀಯರ್ ನಿಂತಾಗ್ಲೂ ಹಾಗೆ. ಪುಂ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಪುಮಾನ್ ಅಂತಂದ್ರೆ ಒಬ್ಬ ಚೇತನ ಜೀವ ಅಂತ ಅರ್ಥ. ಅದು ಸ್ತ್ರೀ ಜೀವನೂ ಆಗ್ಬೋದು, ಪುರುಷ ಜೀವನೂ ಆಗ್ಬೋದು. ಆ ನಿಟ್ಟಿನಲ್ಲಿ ಪುಂ ಅಂತ ಸಾಮಾನ್ಯವಾಗಿ ಬಳಸ್ತಾರೆ. ಪುಂ ಶಬ್ದ ಏನಿದೆ ಆ ಜೀವ, ಅವನ ಹೋಲಿಕೆ ಆ ಕನ್ನಡಿಲಿ ತೋರುವಂತ ಒಂದು ಆಕಾರಕ್ಕೆ ಇರುತ್ತೆ. ಜೊತೆಗೆ ಆ ಕನ್ನಡಿಲಿರೋ ಆಕಾರ ಎಲ್ಲಿವರೆಗಿರುತ್ತೆ? ಅವನು ಎಲ್ಲಿವರೆಗೂ ಕನ್ನಡಿ ಮುಂದೆ ನಿಂತ್ಕೊಳ್ತಾನೋ ಅಲ್ಲಿವರೆಗೂ ಮಾತ್ರ. ಯಾವಾಗ ಈಚೆ ಬಂದ್ಬಿಡ್ತಾನೋ ಆವಾಗ ಇರಲ್ಲ. ಹಾಗಾದ್ರೆ ಪುಂ ಸಾದೃಶ್ಯ, ಪುಂ ಅಧೀನತ್ವ ಎರಡು. ಒಂದು ಅವನ ಹೋಲಿಕೆ, ಮತ್ತೊಂದು ಅವನ ಅಧೀನತೆ. ಈ ಎರಡಿದ್ರೆ ಆಗ ಮಾತ್ರ ಬಿಂಬ ಪ್ರತಿಬಿಂಬ ಅಂತ ಕರಿಬೇಕು. ಇಲ್ಲಾಂದ್ರೆ ಬಿಂಬ ಪ್ರತಿಬಿಂಬ ಅಂತ ಕರೀಕೂಡುದು. ಇದು ಬೇರೆ ಶ್ರುತಿ ಹೇಳ್ತಾ ಇದೆ. ಛಾಯಾ ಯಥಾ ಪುಂ ಸದೃಶಿ ಪುಮಧೀನಾಚ ದೃಶ್ಯತೆ. ನೆರಳು ಹೇಗೆ ಮನುಷ್ಯನಿಗೆ ಸಮಾನವಾದ ಆಕಾರ, ಜೊತೆಗೆ ಮನುಷ್ಯನ ಅಧೀನತೆಗೆ ಒಳಪಟ್ಟಿದೆ ಅಂತ ಕಾಣ್ತಾ ಇದೇವೋ, ಅದೇ ತರಹ ಏವಮೇವ ಆತ್ಮಕಾಹ ಸರ್ವೇ. ಆತ್ಮಕರು ಅಂತೆ, ನಮ್ಮನ್ನ ಆತ್ಮ ಅಂತ ಕರಿಬಾರ್ದಂತೆ. ನಿಜವಾಗಿ
ಆತ್ಮ ಅನ್ನೋ ಶಬ್ದಕ್ಕೆ ಏನರ್ಥ? ಜೀವ. ನಿಜವಾಗಿ ನಾವು ಆತ್ಮ ಅಂತ ನಮ್ಮನ್ನು ಕರೀಲಿಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ ಅಂತ. ಯಾಕೆ? ಆತ್ಮ ಅಂದ್ರೆ ಪರಮಾತ್ಮನ ಜ್ಞಾನವನ್ನ ಪಡಿಲಿಕ್ಕೆ ಅರ್ಹತೆ ಇರೋನು ಆತ್ಮ. ಅವನು ನಿಜವಾಗ್ಲೂ ಪಡೆದಿರೋನಾದ್ರೆ ಆತ್ಮ, ಉತ್ತಮ ಚೇತನ ಅಂತ ಅರ್ಥ. ಆತ್ಮ ಅಂತ ಸುಮ್ಮನೆ ಕರೆಯೋಗಿಲ್ಲ, ತುಂಬಾ ಒಳ್ಳೆ ಶಬ್ದ ಅದು. ನಾವ್ ಹಿಂದಿನ ದಿವಸ ಆತ್ಮ ಆತ್ಮ ಅಂತ ಎಲ್ಲಾ ಕಡೆ ಬಳಸ್ಬಿಡಿದೀವಿ. ಆತ್ಮ, ಭೂತ, ಪ್ರೇತ, ಆತ್ಮ ಅನ್ನೋ ತರ ಅದೊಂಥರ ತುಚ್ಛ ಶಬ್ದ ಆಗ್ಬಿಟ್ಟಿದೆ. ನಿಜವಾಗ ಒಳ್ಳೆ ಶಬ್ದ ಆತ್ಮ ಶಬ್ದ. ಆದ್ರೆ ಇಲ್ಲಿ ಆತ್ಮಕ ಅಂತ ಬಳಸ್ತಾರೆ. ಆತ್ಮಕರು ಅಂದ್ರೆ ಆತ್ಮ ಅನ್ನೋ ಪದ ಕರೆಸ್ಲಿಕ್ಕೆ ಯೋಗ್ಯತೆ ಇಲ್ಲ ನಮಗೆ, ಅಲ್ಪಚೇತನ ಅಂತ ಅರ್ಥ. ಕ ಅನ್ನೋ ಶಬ್ದ ಸೇರಿಸಿದ್ರೆ ಸ್ವಲ್ಪ ಕಡಿಮೆ ಗ್ರೇಡು ಅಂತ ಅರ್ಥ. ಆತ್ಮಕಾಹ ಅದ್ರ ಇಲ್ಲಿ ಬರೀತಾರೆ, ಆತ್ಮಕಾಹ ಅಲ್ಪಚೇತನಾಹ ಅಂತ ಜಯತೀರ್ಥರು ಅದಕ್ಕೆ ಬಿಡಿಸಿದ್ದಾರೆ, ಅಲ್ಪಚೇತನಾಹ ಅಂತ. ಈ ಜೀವರೆಲ್ಲರೂ ಕೂಡ ಎಲ್ಲಿಂದ? ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ಈ ಜೀವರವರೆಗೆ ಯಾರ್ಯಾರಿದಾರೋ ಅವರೆಲ್ಲ ಪರಮಾತ್ಮನಃ ಆಭಾಸಾಹ, ಆ ಪರಮಾತ್ಮನ ಪ್ರತಿಬಿಂಬರು ಅಂತ. ಆದ್ರೆ ನೇರವಾಗಿ ಪ್ರತಿಬಿಂಬರಲ್ಲ. ಅಂದ್ರೆ ಒಬ್ಬೊಬ್ಬರ ಹೋಲಿಕೆ ಒಬ್ಬೊಬ್ಬರಲ್ಲಿ ಇರ್ತಾ ಹೋಗುತ್ತೆ. ಪರಮಾತ್ಮನ ಹೋಲಿಕೆ ಒಬ್ರಲ್ಲಿ, ಅವರ ಹೋಲಿಕೆ ಇನ್ನೊಬ್ರಲ್ಲಿ, ಹೀಗೆ ದೇವತೆಗಳೆಲ್ಲ ಮುಗಿಸಿ ಆದ್ಮೇಲೆ ಕೊನೆಗೆ ನಮಗ್ ಬರುತ್ತೆ ಆ ತರ. ಇದನ್ನ ಸತ್ತ ಪ್ರತಿ, ಅದು ಮುಂದೆ ವಿವರಣೆ ಕೂಡ ಇದೆ, ಮುಂದಿನ ಸುಧಾಮೂಲದಲ್ಲಿ ಬರೋಣ. ಆಮೇಲೆ ಸತ್ತ ಪ್ರತೀತಿ ಕಾರ್ಯೇಶು ಪುಬಧೀನ ಯಥೇಯತೆ, ಇದೆಲ್ಲ ಆಯ್ತಾಗ್ಲೆ. ಆಭಾಸ ಏವ ಪುರುಷಾಹ, ಆಭಾಸ ಅನ್ನೋ ಶಬ್ದಕ್ಕೆ ಪ್ರತಿಬಿಂಬ ಅಂತ ಅರ್ಥ. ಇದನ್ನ ನೆನ್ಪಿಟ್ಕೊಳ್ಳಿ, ಆಭಾಸ ಅಂದ್ರೆ ಪ್ರತಿಬಿಂಬ. ಪುರುಷಾಹ ಮುಕ್ತಾಶ್ಚ ಪರಮಾತ್ಮನಃ, ಅಲ್ಲಿ ಪುರುಷ ಅನ್ನೋ ಶಬ್ದ ಶಾಸ್ತ್ರದಲ್ಲಿ ಸಾಮಾನ್ಯವಾಗಿ ಯಾರು ಸಂಸಾರಾವಸ್ಥೆಯಲ್ಲಿ ಇದ್ದಾರೆ, ಅಂದ್ರೆ ನಾವು ನೀವೆಲ್ಲ ಈಗ ಸಂಸಾರದಲ್ಲಿ ಇದ್ದೀವಿ, ನಮ್ಮನ್ನೆಲ್ಲ ಪುರುಷ ಅಂತ ಕರೀತಾರೆ. ಅದು ಸ್ತ್ರೀನೂ ಆಗ್ಬೋದು, ಸ್ತ್ರೀಯರಿಗೂ ಪುರುಷ ಅಂತಾನೆ ಹೆಸರು ಶಾಸ್ತ್ರದಲ್ಲಿ. ಪುರುಷ ಅನ್ನೋದಕ್ಕೆ ಪುರುಷನಂತೆ ಶಕ್ತಿ ಇರೋರು ಅಂತ ಅರ್ಥ ಅಲ್ಲ, ಆ ರೀತಿ ಏನು ಅಲ್ಲ. ಪುರುಷ ಅಂದ್ರೆ ಅಷ್ಟೇ, ದೇಹದಲ್ಲಿರೋ ಜೀವನಿಗೆ ಪುರುಷ ಅಂತ ಕರೀತಾರಷ್ಟೇ ಈ ಅರ್ಥದಲ್ಲಿ. ಅದು ಸ್ತ್ರೀನೂ ಆಗ್ಬೋದು ಪುರುಷನೂ ಆಗ್ಬೋದು. ಅಂತೂ ಪುರುಷ ಅಂದ್ರೆ ಸಂಸಾರಿಣ, ಸಂಸಾರದಲ್ಲಿ ಇರೋರು ಅಂತ ಅರ್ಥ. ಈ ಸಂಸಾರದಲ್ಲಿರೋ ಪುರುಷರಾಗ್ಲಿ, ಅಂದ್ರೆ ಸ್ತ್ರೀ ಅಥವಾ ಪುರುಷರಾಗ್ಲಿ, ಪರಮಾತ್ಮನೋ ಮುಕ್ತಾಶ್ಚ ಅಥವಾ ಮುಕ್ತರಾಗ್ಲಿ ಅಂದ್ರೆ ಮೋಕ್ಷದಲ್ಲಿರೋರಾಗ್ಲಿ, ಎಲ್ಲರೂ ಪರಮಾತ್ಮನ ಪ್ರತಿಬಿಂಬ. ಅದು ಮೋಕ್ಷದಲ್ಲಿರೋರಾಗ್ಲಿ ಅಥವಾ ಸಂಸಾರದಲ್ಲಿರೋರಾಗ್ಲಿ ಅವರೆಲ್ಲ ಆಭಾಸ ಏವ, ಅವರೆಲ್ಲ ಪ್ರತಿಬಿಂಬರೇ ಆಗಿದ್ದಾರೆ ಅಂತ. ಏನ್ ಆಭಾಸ ಅಂದ್ರೆ ತದಧೀನತ್ವಾಧಿಕಮೇವ ಆಭಾಸತ್ವಂ, ಅವನ ಅಧೀನತೆಗೊಳಗಾಗೋದು, ಅವನ ಹೋಲಿಕೆ ನಮಗೆ ಇರೋದು ಅಂತ. ಇಷ್ಟಾದ್ಮೇಲೆ ಸಾಕ್ಷಾತ್ ಅಲ್ಲ ಅಂತ ಹೇಳ್ತಾರೆ. ಮುಂದಿನ ಸುಧಾ ಮೂಲಕ್ ಬರ್ತಾ ಇದ್ದೀನಿ. ಪರಮೇಶ್ವರ ಆಭಾಸತ್ವಂಚ, ಪರಮೇಶ್ವರನ ಪ್ರತಿಬಿಂಬ ಅಂತ ಹೇಳ್ತಾ ಇರೋದು ನೇರವಾಗಲ್ಲ ಜೀವರಿಗೆ, ಹೊರತು ಪಾರಂಪರ್ಯೇಣ, ಅಂದ್ರೆ ಒಬ್ಬರಾದ್ಮೇಲೆ ಹೀಗೆ ಪರಂಪರೆ ಇದೆ ಒಂದಿಷ್ಟು. ಆ ಪರಂಪರೆ ಎಲ್ಲ ದಾಟಿದ ಮೇಲೆ ನಾವು ಬರ್ತೀವಿ. ಹಾಗಾದ್ರೆ ನಮ್ಮ ಗುರುಗಳು ಯಾರಿರ್ತಾರೆ ಅವರ ಪ್ರತಿಬಿಂಬರು ನಾವು, ಅವರು ಅವರ ಗುರುಗಳ ಪ್ರತಿಬಿಂಬ, ಹೀಗೆ ಹೋಗ್ತಾ ಹೋಗುತ್ತೆ ಆ ಬಿಂಬ ಪ್ರತಿಬಿಂಬ ಭಾವ. ಕೊನೆಗೆ ಮುಟ್ಟೋದು ಭಗವಂತನಿಗೆ. ಅಂತೂ ಭಗವಂತ ನಮಗೆ ಮೂಲ, ಅವನೇ ನಮಗೆ ಬಿಂಬ, ಅವನ ಪ್ರತಿಬಿಂಬರು ನಾವು ಅಂತ. ಆದ್ರೆ ಪ್ರತಿಬಿಂಬ ಅಂದ್ರೆ ನಿಮ್ಮ ತಲೆಯಲ್ಲಿ ಏನಿರ್ಬಾರ್ದು ಅಂದ್ರೆ, ಕೆಲವು ಸಲ ಕನ್ನಡಿ ಮುಂದೆ ನಿಂತ್ರೆ ನಮ್ಮ ರೂಪ ಏನಿರತ್ತಲ್ಲ ಅದು ಪ್ರತಿಬಿಂಬದಲ್ಲಿ ಕಾಣ್ತಾ ಇರತ್ತೆ, ಅಂದ್ರೆ ಪ್ರತಿಬಿಂಬವಾಗಿ ಕಾಣ್ತಾ ಇದೆ ಕನ್ನಡಿಲಿ. ಆ ತರ ಪರಮಾತ್ಮ ಮತ್ತೆ ನಾವು ಅದೇ ತರ. ಹಾಗಾದ್ರೆ ಪರಮಾತ್ಮನಂತೆ ನಾವು ಕಾಣ್ಬೇಕಾಗಿತ್ತಲ್ವಾ? ಹೇಗೆ ಕನ್ನಡಿ ಮುಂದೆ ನಿಂತ್ರೆ ಕನ್ನಡಿಲಿ ಕಾಣೋ ರೂಪ ಮತ್ತೆ ನಮ್ಮ ರೂಪ ಒಂದೇ, ಸೇಮ್, ಅದ್ರೇನ್ ವ್ಯತ್ಯಾಸ ಇಲ್ಲ. ಸ್ವಲ್ಪ ಆಚೆ ಈಚೆ ಬಲಗೈ ಇದ್ದದ್ದು ಎಡ ಅಂತ ತೋರುತ್ತೆ, ಎಡ ಬಲ, ಈ ರೀತಿ ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ ಕನ್ನಡಿಗೂ ಮತ್ತೆ ನಾವು ನಮಗೂ, ಕನ್ನಡಿಲಿರೋ ರೂಪಕ್ಕೂ ನಮಗೂ. ಅದೇ ಪರಮಾತ್ಮನಿಗೂ ನಮಗೂ ಹಾಗೂ ರೂಪ ವ್ಯತ್ಯಾಸ ಹೋಲಿಕೆ ಇದೆಯಾ? ಅಷ್ಟು ಹೋಲಿಕೆ. ನಮ್ಮ ಕೈ ಕಾಲು ಪರಮಾತ್ಮನ ಕೈ ಕಾಲು ಹೀಗೆ ಅಷ್ಟು ಹೋಲಿಕೆ ಇದೆಯಾ ಅಂದ್ರೆ, ಇಲ್ಲಿ ಸತ್ಯದ ಅಭಿಪ್ರಾಯದಲ್ಲಿ ಈಗಿನ ವಿವರಣೆ ಪ್ರಕಾರ ತದಧೀನತ್ವೇಶ ತತ್ ಸಾದೃಶ್ಯಂ, ಹೋಲಿಕೆ ಅಂದ್ರೆ ಎಂತ ಹೋಲಿಕೆ? ಪರಿಪೂರ್ಣ ಹೋಲಿಕೆ ಅಂತ ಇಲ್ಲಿ ಹೇಳ್ತಾ ಇಲ್ಲ. ಅಲ್ಲಿ ಅವರ ಆದ ಕೂಡಲೇ ಒಬ್ಬ ದೇವತೆ ಬರ್ತಾನೆ, ಪರಮಾತ್ಮ ಆದ ಕೂಡಲೇ ಆ ದೇವತೆ ಪರಮಾತ್ಮನಿಗೂ ಅಷ್ಟು ಹೋಲಿಕೆ ಇದೆ. ಹೋಲಿಕೆ ಬರ್ತಾ 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 ಅದು ಎಷ್ಟು ಬೇಕೋ ಅಂತ ಹೋಲಿಕೆ ಬಂದಿದೆ ಕನಿಷ್ಠ ಪಕ್ಷ ಅಷ್ಟು. ಅಂತೂ ತದಧೀನತ್ವ, ಇಲ್ಲಿ ಪರಮೇಶ್ವರನ ಪ್ರತಿಬಿಂಬ ಎಲ್ಲ ಜೀವರು ಅಂತ ಹೇಗೆ ಅನ್ನೋದಕ್ಕೆ ಅನುವ್ಯಾಖ್ಯಾನ ಶ್ಲೋಕದಲ್ಲಿ ಅದನ್ನ ವಿವರಣೆಯಾಗಿ ಹೇಳ್ತಾರೆ, ವಿವರಣೆ ಕೊಡ್ತಾರೆ. ಅಲ್ಲಿ ವಿವರಣೆ ಕೊಡೋ ಮುಂಚೆ ಇದು ಒಂದು 6 ಲೈನ್ ಇದೆ, ಅದನ್ನ ಎಲ್ಲಾ ಶ್ಲೋಕ ಹೇಳಿ ಮತ್ತೆ ಅದಕ್ಕೆ ಒಟ್ಟಿಗೆ ವಿವರಣೆ ಮಾಡ್ತೇನೆ. ಮೊದಲನೇ ಶ್ಲೋಕ ಛಾಯಾ ಅಂತ ಶುರುವಾಗತ್ತೆ. ಛಾಯಾ ವಿಷ್ಣೋರಮಾತಸ್ಯಾಹ, ಛಾಯಾ ವಿಷ್ಣೋರಮಾತಸ್ಯಾಹ ಛಾಯಾ ಧಾತ ವಿಶೇಷಕೌ
ತಸ್ಯೇಂದ್ರ ಕಾಮೌ ಚ ತಯೋಃ ತಯೋರನ್ಯೇ ಖಿಲಾ ಅಪಿ ಹರೇರ್ಬ್ರಹ್ಮಾಸ್ಯ ಗೀಸ್ತಸ್ಯಾಃ ವಿಶೇಷೌ ಇಂದ್ರಯೇತಯೋಃ. ಈಗ ಒಟ್ಟಿಗೆ ಒಂದ್ಸಲ ಹೇಳ್ತೇನೆ. ಛಾಯಾ ವಿಷ್ಣೋರಮಾ ತಸ್ಯಾಃ ಛಾಯಾ ಧಾತಾ ವಿಶೇಷಕೌ ತಸ್ಯೇಂದ್ರ ಕಾಮೌ ಚ ತಯೋಃ ತಯೋರನ್ಯೇಖಿಲಾ ಅಪಿ ಹರೇರ್ಬ್ರಹ್ಮಾಸ್ಯ ಗೀಸ್ತಸ್ಯಾಃ ವಿಶೇಷೌ ಇಂದ್ರಯೇತಯೋಃ. ಮುಂದೆ 3 ಲೈನ್ ಇದೆ. ಮಾರಶ್ಚಾಭಾಸಕಾಃ ಸರ್ವೇ ಏತಯೋಸ್ತದಧೀನತಃ ಸರ್ವೇಲ್ಪಶಕ್ತಯಶ್ಚೈವ ಪೂರ್ಣಶಕ್ತಿಃ ಪರೋ ಹರಿಃ ಚೇತನತ್ವೇಪಿ ಭಿನ್ನಾಸ್ತೆ ತಸ್ಮಾತ್ ಏತೇನ ಸರ್ವದಾ ಮಾರಶ್ಚಾಭಾಸಕಾಃ ಸರ್ವೇ ಏತಯೋಸ್ತದಧೀನತಃ ಸರ್ವೇಲ್ಪಶಕ್ತಯಶ್ಚೈವ ಪೂರ್ಣಶಕ್ತಿಃ ಪರೋ ಹರಿಃ ಚೇತನತ್ವೇಪಿ ಭಿನ್ನಾಸ್ತೆ ತಸ್ಮಾತ್ ಏತೇನ ಸರ್ವದಾ. ಇದರ ಅರ್ಥ ನೋಡೋಣ. ಇದರ ಅರ್ಥ ವಿಷ್ಣೋ ರಮಾ ಛಾಯಾ ಅಂತ ಹೇಳ್ತಾರೆ. ಅಂದ್ರೆ ವಿಷ್ಣುವಿಗೆ ನೆರಳು ಯಾರು? ಲಕ್ಷ್ಮೀ ದೇವಿ ಮೊದಲು ತಗೊಳ್ತೀವಿ. ವಿಷ್ಣುವಿಗೆ ಪ್ರತಿಬಿಂಬ ಅಂದ್ರೆ ಅದು ಲಕ್ಷ್ಮೀ ದೇವಿ. ಇನ್ನು ಆ ಲಕ್ಷ್ಮೀ ದೇವಿಗೆ ಪ್ರತಿಬಿಂಬ ಯಾರು ಅಂದ್ರೆ ನೆರಳಿನ ಥರ ಅವರ ಹೋಲಿಕೆ ಇರತ್ತೆ, ಅವರ ಅಧೀನವಾಗಿ ಇರ್ತಾರೆ. ಯಾರದ? ಬ್ರಹ್ಮದೇವರು. ಆ ಬ್ರಹ್ಮದೇವರ ಛಾಯೆ ಯಾರು ಅಂದ್ರೆ ಇಂದ್ರ. ಬ್ರಹ್ಮದೇವರ ಛಾಯೆಯಲ್ಲಿ ವಿಶೇಷಕವು ಅಂತ ಬರೀತಾರೆ. ಮೊದಲು ಛಾಯಾ ವಿಷ್ಣು ರಮ, ವಿಷ್ಣುವಿಗೆ ಲಕ್ಷ್ಮೀ ದೇವಿ ಛಾಯೆ. ತಸ್ಯಾಹ ಛಾಯಾ ಧಾತ, ಛಾಯಾ ಅಂದ್ರೆ ನೆರಳು, ಧಾತ ಅಂದ್ರೆ ಬ್ರಹ್ಮದೇವರು ನೆರಳು. ಆಮೇಲೆ ವಿಶೇಷ ಕೌ, ವಿಶೇಷ ಕೌ ಅಂತ ಅಲ್ಲಿ ಬಿಡಿಸ್ಕೊಳ್ಬೇಕು. ವಿ ಅಂದ್ರೆ ಗರುಡ ಅಂತ ಅರ್ಥ, ಪಕ್ಷಿ. ಶೇಷ ಅಂದ್ರೆ ಶೇಷದೇವರು. ಹಾಗಾದ್ರೆ ಬ್ರಹ್ಮದೇವರ ಛಾಯೆ ಗರುಡ ದೇವರು ಮತ್ತೆ ಶೇಷದೇವರು. ಇನ್ನು ಗರುಡ ಶೇಷದೇವರ ಛಾಯಾ ದಂತೆ ಇರೋರು ಯಾರು ಅಂದ್ರೆ ಇಂದ್ರ ಮತ್ತೆ ಕಾಮ. ಇನ್ನು ಇಂದ್ರ ಕಾಮರ ಥರ ಇನ್ ಮಿಕ್ಕಿದ ಎಲ್ಲ ದೇವತೆಗಳು ಅಂತ. ಇಷ್ಟು ಒಂದು ರೀತಿ ಬಿಂಬ ಪ್ರತಿಬಿಂಬ ಭಾವ ಹೇಳ್ತಾರೆ. ಆ ದೇವತೆಗಳ ಪ್ರತಿಬಿಂಬರಾಗಿ ಜೀವರು ಹೀಗೆ ತಗೊಳ್ತಾ ಹೋಗ್ತೀವಿ. ಇಷ್ಟು ಅದರಿಂದ ವಿಸ್ತಾರ ಮಾಡ್ಲಿಕ್ಕೆ ಹೋಗಲ್ಲ ಅವರು, ಇಷ್ಟನ್ನ ಹೇಳ್ತಾರೆ. ಇದು ಮುಂದೆ ವಿವರಣೆ ಕೊಡ್ಬೇಕು, ಇನ್ನೊಂದು ರೀತಿ ಕ್ರಮದಲ್ಲಿ ಹೇಳ್ತಾರೆ ಬಿಂಬ ಪ್ರತಿಬಿಂಬ ಭಾವ. ಅದೇನು ಅಂತ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ ಹರೇ ಶ್ರೀನಿವಾಸ. ನಮಸ್ಕಾರ ಹರಿ ಶ್ರೀನಿವಾಸ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ನಮಸ್ಕಾರ ಸ್ವಾಮಿ ಆಚಾರ್ಯ.